ಮಳೆಯಿಂದಾಗಿ ಇಡೀ ಬೆಂಗಳೂರು ಮುಳುಗ್ತಾ ಇದೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಇನ್ನು ಜನರ ಸಮಾಧಿ ಮೇಲೆ ಸಮಾವೇಶ ಮಾಡ್ತಿದ್ದೀರಾ, ಮಾನ ಮರ್ಯಾದೆ ಇದ್ರೆ ಸಮಾವೇಶವನ್ನ ರದ್ದು ಮಾಡಿ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಮರ್ಪಣಾ ಸಮಾವೇಶ ನಡೀತಾ ಇದೆ. ಈ ಒಂದು ಸಮಾವೇಶದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಹಾಗೆ ಡಿಸಿಎಂ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಕಾಂಟ್ರಾಕ್ಟರ್ ಬಾಯ್ ಬಿಡ್ಕೊಂಡ ನಾನು ಹಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಅಂತ. 1 ವರ್ಷ ಆಯ್ತು, 1 ನಯಾ ಪೈಸೆ ಹಣನೂ ಕೂಡ ಇದಕ್ಕೆ ಬಿಡುಗಡೆ ಆಗಿಲ್ಲ. ಹಂಗೆ ಇದೆ, ಅಲ್ಲಿಗೆ ಬಿಡ್ತಿದೆ ಎಲ್ಲ ಕೂಡ. ಅಂದ್ರೆ ನಾನು ಡಿ.ಕೆ. ಶಿವಕುಮಾರ್ ಸವಾಲ್ ಹಾಕಿದ್ದಾರೆ, ನಾನು ಡಿಬೇಟ್ಗೆ ರೆಡಿ, ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ. ಡಿಬೇಟ್ ಅಲ್ಲ ರೀ, ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ, ಸ್ಟಾರ್ ಮೋಟರ್ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ 1600 ಕೋಟಿ ಕೊಟ್ಟಿದ್ರಲ್ಲ. ನೀವು ಬಂದ ತಕ್ಷಣ 1600 ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ. ಟೆಂಡರ್ ಆಗಿದ್ನ ನುಂಗ್ ನೀರು ಕುಡಿದ್ಬಿಟ್ರಿ. ಅದೇನಾದ್ರೂ 1600 ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತಾನೆ ಇರಲಿಲ್ಲ. ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಕಳೆದ 2 ವರ್ಷದಲ್ಲಿ ನೀವು ರಸ್ತೆಗೋಸ್ಕರ, ಸ್ಟಾರ್ ಮೋಟರ್ ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರೆ ಹೇಳಿ? 54,000 ಬೆಂಗಳೂರಿಗೆ ಬರಪೂರ ಅಂತ ಹೇಳ್ತಾರೆ. ಲೂಟಿ ಮಾಡಕ್ ಮಾಡಿರೋದು ಅದು ಯಾವುದೂ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮಾಡಿಲ್ಲ, ಚರಂಡಿಗಳನ್ನ ರಿಪೇರಿ ಮಾಡಕ್ಕೆ ಮಾಡಿಲ್ಲ, ಹೂಳೆತ್ತೋದಕ್ಕೆ ಮಾಡಿಲ್ಲ, ಅದನ್ನ ಸುರಂಗ ಮಾಡ್ಗಣಕ್ಕೆ. ಸ್ವಾಮಿ ಕಾಂಗ್ರೆಸ್ ಅವರೇ, ಬೆಂಗಳೂರು ರೋಡಲ್ಲಿ ಸುರಂಗ ಆಗ್ಬಿಟ್ಟಿದೆ. ಈಗ ರಸ್ತೆಗಳು ಸುರಂಗ. ಆ ಸುರಂಗಗಳಲ್ಲಿ ನೀರು ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತೈತೋ, ಯಾರ ಮನೆಗೆ ಹೋಗ್ತೈತೋ ಇವತ್ತು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕಾಂಟ್ರಾಕ್ಟರ್ ಬಾಯ್ ಬಿಡ್ಕೊಂಡ ನಾನು ಹಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಅಂತ. 1 ವರ್ಷ ಆಯ್ತು, 1 ನಯಾ ಪೈಸೆ ಹಣನೂ ಕೂಡ ಇದಕ್ಕೆ ಬಿಡುಗಡೆ ಆಗಿಲ್ಲ. ಹಂಗೆ ಇದೆ, ಅಲ್ಲಿಗೆ ಬಿಡ್ತಿದೆ ಎಲ್ಲ ಕೂಡ. ಅಂದ್ರೆ ನಾನು ಡಿ.ಕೆ. ಶಿವಕುಮಾರ್ ಸವಾಲ್ ಹಾಕಿದ್ದಾರೆ, ನಾನು ಡಿಬೇಟ್ಗೆ ರೆಡಿ, ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ. ಡಿಬೇಟ್ ಅಲ್ಲ ರೀ, ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ,